ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಅರ್ಧ ಸ್ಪೂನ್ ತುಪ್ಪ ತಿಂದು ಅದಾದ್ಮೇಲೆ ಸೀಡ್ಸ್ ವಾಟರ್ ಕುಡಿದು ವರ್ಕೌಟ್ ನೆಲ್ಲ ಮುಗಿಸ್ಕೊಂಡೆ. ಇವತ್ತು ಗ್ರೀನ್ ಜ್ಯೂಸ್ ರೆಸಿಪಿ ಹೇಳ್ತಾ ಇದೀನಿ. ಅದಕ್ಕೆ ಬೇಕಾಗಿರೋದು ಒಂದ್ ಇಡಿ ಅಷ್ಟು ಪುದೀನ, ಒಂದ್ ಇಡಿ ಸಾಂಬಾರ್ ಸೊಪ್ಪು, 15-20 ಕರ್ಬೇವೆಲೆ, ಒಂದ್ ಇಡಿ ಅಷ್ಟು ಪಾಲಕ್ ಸೊಪ್ಪು, ಒಂದ್ ಚಿಟಕಿ ಮೆಣಸಿನ ಪುಡಿ ಮತ್ತೆ ಒಂದ್ ಚಿಟಕಿ ಉಪ್ಪು. ಇಷ್ಟನ್ನು ಒಂದ್ ಜಾರ್ಗೆ ಹಾಕೊಂಡು ಸಣ್ಣಕ್ಕೆ ರುಬ್ಕೋಬೇಕು. ಆಮೇಲೆ ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಕ್ಯೂಬ್ಸ್ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂದ್ರೆ, ಮೊದಲನೇದಾಗಿ ಪುದೀನ ಸೊಪ್ಪು ಈ ಬೇಸಿಗೆಗಾಲದಲ್ಲಿ ನಮ್ಮ ಬಾಡಿನ ತುಂಬಾ ತಂಪಾಗಿಟ್ಟಿರುತ್ತೆ, ಹಂಗೆ ಅಸಿಡಿಟಿ ಮತ್ತೆ ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಸಾಂಬಾರ್ ಸೊಪ್ಪು ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡಿ ನಮ್ ಸ್ಕಿನ್ ಹೆಲ್ತ್ ಗೆ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ ಕರ್ಬೇವಿನ ಸೊಪ್ಪು ಇದು ನಮ್ ಕೂದಲು ಉದ್ರೋದನ್ನ ಕಡಿಮೆ ಮಾಡಿ ನಮ್ ಕೂದಲು ಬೇಗ ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ, ಹಂಗೆ weight loss ಕೂಡ ತುಂಬಾ ಒಳ್ಳೇದು. ಆದ್ಮೇಲೆ ಪಾಲಕ್ ಸೊಪ್ಪು ಇದು ನಮ್ ಬಾಡಿಗೆ ಐರನ್ ಕಂಟೆಂಟ್ ಕೊಡುತ್ತೆ, ಇದು ಕೂಡ ನಮ್ ಸ್ಕಿನ್ ಮತ್ತೆ ಹೇರ್ ಎರಡಕ್ಕೂ ಒಳ್ಳೇದು. ಆದ್ಮೇಲೆ ಬೆಟ್ಟದ ನೆಲ್ಲಿಕಾಯಿ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ ಸ್ಕಿನ್ ಗ್ಲೋ ಆಗುತ್ತೆ, ಆಲ್ಸೋ ಇದು ಕೂದಲು ಬೆಳೆಯೋ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನ ಕೊನೆಯದಾಗಿ ಒಂದ್ ಚಿಟಿಕೆ ಮೆಣಸಿನ ಪುಡಿ ಮತ್ತೆ ಉಪ್ಪಿನ ಪುಡಿ ಹಾಕೋದು ಯಾಕಂದ್ರೆ ನಾವು ಕುಡಿತಾರ ಜ್ಯೂಸ್ ನಮ್ ಬಾಡಿಗೆ ಫುಲ್ ಆಗಿ ಅಬ್ಸರ್ವ್ ಆಗ್ಲಿ ಅಂತ. ಇದರಿಂದ ಇಷ್ಟೆಲ್ಲ ಒಳ್ಳೆ ಅಂಶ ಇದೆ ಅಂತ ಜಾಸ್ತಿ ಕನ್ಸ್ಯೂಮ್ ಮಾಡಕ್ ಹೋಗ್ಬೇಡಿ, ಆದ್ರೆ ಅಮೃತನು ವಿಷ ಅಂತಾರಲ್ಲ ಹಂಗಾಗುತ್ತೆ. ಆಮೇಲೆ ಜ್ಯೂಸ್ ಕುಡಿದು ತಲೆಗೆ ಅಕ್ಷಯ ಬೀಜ ಜೆಲ್ ಅಪ್ಲೈ ಮಾಡ್ಕೊಂಡಿದ್ದೆ. ಆದ್ಮೇಲೆ ಅರ್ಧ ಗಂಟೆ ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಇಲ್ಲಿ ತಿಂಡಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೆ. ನಾನು weight loss ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಈ ರೆಸಿಪಿ ಮಾಡ್ಕೋತಾ ಇದ್ದೀನಿ. ಬನ್ನಿ ನಿಮ್ ಜೊತೆನೂ ರೆಸಿಪಿ ಶೇರ್ ಮಾಡ್ಕೋತೀನಿ. ಇಲ್ಲಿ ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ ಕಾಮನ್, ಅದಲ್ಲದೆ ನಾನು ದಪ್ಪ ಮೆಣಸಿನಕಾಯಿ ಯೂಸ್ ಮಾಡಿದೀನಿ. ನಿಮ್ಮ ಹತ್ರ ಬೇರೆ ಯಾವ ತರಕಾರಿ ಇದ್ರೂ ಓಕೆ. ಅದಷ್ಟು ತರಕಾರಿನ ಚಾಪರ್ ಅಲ್ಲಿ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡು ಅದನ್ನ ಒಂದ್ ಬೌಲ್ ಹಾಕೊಂಡು ಅದಕ್ಕೆ ಕಡಲೆ ಇಟ್ಟು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಒಂದ್ ಸ್ಪೂನ್ ಖಾರದ ಪುಡಿ ಮತ್ತೆ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದೀನಿ. ಇದನ್ನ ದೋಸೆ ಇಟ್ಟು ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದ್ ನಾನ್ ಸ್ಟಿಕ್ ಪ್ಯಾನ್ ಕಾಯಕ್ಕಿಟ್ಟು ಅದ್ರ ಮೇಲೆ ಬೆಣ್ಣೆ ಅಥವಾ ತುಪ್ಪ ಇದ್ರೆ ಅದನ್ನ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ವಲ್ಪ ಆಯಿಲ್ ಯೂಸ್ ಮಾಡಿ. ಪ್ಯಾನ್ ಕಾದಾದ್ಮೇಲೆ ದೋಸೆನ ಹೇಗೆ ಹಾಕೋತೀವಿ ಅದೇ ತರ ಹಾಕೊಳ್ಳೋದು. ಇದನ್ನ ಬೇಸನ್ ಚೀಲ ಅಂತಾರೆ. ನನ್ಗಂತೂ ಇದರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಅದಾದ್ಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ಒಂದ್ ವಾರಕ್ಕೆ ಮುಂಚೆನೆ ಒಂದ್ ವಸ್ತು ಆರ್ಡರ್ ಮಾಡಿದ್ದೆ, ಅದು ಇವತ್ ನನ್ ಕೈಗೆ ಬಂದ್ ಸೇರ್ತು. ಏನಪ್ಪಾ ಅದು ಅಂತಂದ್ರೆ ವೇಯಿಂಗ್ ಮಷೀನ್ ಆರ್ಡರ್ ಮಾಡಿದ್ದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಫೆಬ್ರವರಿ 23ರಿಂದ ಹೋಮ್ ವರ್ಕೌಟ್ ಮಾಡ್ಕೊಂಡು ಒಳ್ಳೆ ಡಯಟ್ ನ ಫಾಲೋ ಮಾಡ್ಕೊಂಡು weight loss ಜರ್ನಿನ ಶುರು ಮಾಡಿದೀನಿ. ಫೆಬ್ರವರಿ 23ನೇ ತಾರೀಕು weight ಚೆಕ್ ಮಾಡಿದಾಗ 61 kg ಇದ್ದೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಮಾರ್ಚ್ 3ನೇ ತಾರೀಕು. ಸೊ 10 ದಿನದಲ್ಲಿ ಇಷ್ಟು ತೂಕ ಇಳಿಸಿದೀನಿ. ನೋಡ್ಬಿಟ್ಟು ನನ್ಗೆ ನಂಬಕಾಯ್ತಾರ ಫುಲ್ ಶಾಕ್ ಅಲ್ಲಿದ್ದೀನಿ. ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ದೋಸೆ ಮತ್ತೆ ಚೆನ್ನ ಮಸಾಲ ತಿನ್ಕೊಂಡೆ. ನನ್ನ ತಂಗಿ ಯಾವ್ದೋ ವಿಡಿಯೋದಲ್ಲಿ ನೋಡ್ದೆ ಅನ್ಬಿಟ್ಟು ಸಿಲ್ಕ್ ಬಟ್ಟೆನ ತಲೆ ಕಟ್ಟಕ್ ಹೋಯ್ತಾಳೆ, ಅದಂತೂ ತಲೆ ಮೇಲೆ ನಿಲ್ತಾನೆ ಇಲ್ಲ. ಸರ್ಕಸ್ ಮಾಡಿದ್ಲು ಕೊನೆಗೆ ಹಂಗೋ ಹಿಂಗೋ ಮಾಡಿ ಕಟ್ಕೊಂಡಾದ್ಮೇಲೆ ಯಾಕೆ ಕಟ್ಕೊಂಡೆ ಇದ್ನ ಅಂತ ಕೇಳಿದ್ರೆ, ಯಾರು ಗೊತ್ತು ವಿಡಿಯೋದಲ್ಲಿ ತೋರಿಸಿದ್ರು ಅದಕ್ಕೆ ಕಟ್ಕೊಂಡೆ ಅಂತ ಅಂತವಳೆ. ಏನ್ ಹೇಳದ ಇಂತವ್ರಿಗೆ. ಇನ್ನ ಸುಮಾರು ಜನ ಹೋಮ್ ಟೂರ್ ಮತ್ತೆ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ ಕೇಳಿದೀರಾ. ಸೊ ಮೊದಲು ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ಹೋಮ್ ಟೂರ್ ವಿಡಿಯೋ ಮಾಡೇ ಮಾಡ್ತೀನಿ. ಇದಕ್ ನೀವೇನಂತೀರಾ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.